ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈಟಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾಗೆ ನಾವು ತುಂಬ ಚೆನ್ನಾಗಿದ್ದೀವಿ. ಸೊ ಇವತ್ತು ಅಮ್ಮ, ನಾನು, ಹಸ್ಬೆಂಡ್, ನನ್ನ ಮಗನ ಕರ್ಕೊಂಡು ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ಆಟೋದಲ್ಲಿ ಮೆಟ್ರೋವರೆಗೂ ಹೋಗ್ತಾ ಇದ್ದೀವಿ. ಸೊ ಇನ್ನೇನು ಕೃಷ್ಣ ಜನ್ಮಾಷ್ಟಮಿ ಹತ್ರ ಬರ್ತಾ ಇದೆಯಲ್ಲ, ಹಾಗಾಗಿ ಫಸ್ಟ್ ಟೈಮ್ ನನ್ನ ಮಗನ ಕರ್ಕೊಂಡು ಹೋಗೋಣ ಇಸ್ಕಾನ್ ಟೆಂಪಲ್ಗೆ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಇವಾಗ ಅವನನ್ನು ಕರ್ಕೊಂಡು ಇಸ್ಕಾನ್ಗೆ ಹೋಗ್ತಾ ಇದ್ದೀವಿ. ಇಸ್ಕಾನ್ ಟೆಂಪಲ್ಗೆ ಮೆಟ್ರೋದಲ್ಲೇ ಹೋಗಿ ಬರೋಣ ಅಂತೇಳಿ ಇವಾಗ ನಾವು ಮೆಟ್ರೋ ಸ್ಟೇಷನಲ್ಲಿದ್ದೀವಿ. ಸೊ ನಾನು ತುಂಬ ವರ್ಷ ಆಗಿತ್ತು ಇಸ್ಕಾನ್ ಟೆಂಪಲ್ಗೆ ಹೋಗಿ, ಹಾಗಾಗಿ ಫಸ್ಟ್ ಟೈಮ್ ನನ್ನ ಮಗನ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅವನನ್ನು ಕೂಡ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡು ಕರ್ಕೊಬರೋಣ ಅಂತೇಳಿ. ಸೊ ಇವಾಗ ಮೆಟ್ರೋ ಸ್ಟೇಷನಲ್ಲಿ ಕುಂತಿದ್ದೀವಿ. ಆ್ಯಂಡ್ ಮೆಟ್ರೋಗೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಗೆ ನನ್ನ ಮಗನೂ ಕೂಡ ಸರ್ಪ್ರೈಸಾಗಿ ನೋಡ್ತಾ ಕುಂತಿದ್ದಾನೆ. ಸೊ ಇವಾಗ ನಾವು ಇಸ್ಕಾನ್ ಟೆಂಪಲ್ನ ರೀಚ್ ಆದ್ವಿ. ಹಾಗೆ ನಮ್ಮಣ್ಣ ಕೂಡ ಜಾಯ್ನ್ ಆದ ನಮ್ಮ ಜೊತೆನೇ. ಸೊ ಅವನು ಕರ್ಕೊಂಡು ಎಲ್ಲರ ಜೊತೇಲಿ ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದ್ವಿ. ಹಾಗೆ ವೀಕ್ ಡೇಸಲ್ಲಿ ಹೋಗಿದ್ದರಿಂದ ನಮಗೆ ಅಷ್ಟು ರಶ್ ಅನಿಸ್ಲಿಲ್ಲ, ಹಾಗೆ ಕ್ಯೂ ಕೂಡ ಇರಲಿಲ್ಲ. ದರ್ಶನಕ್ಕೆ ಹೋಗೋಕ್ಕೆ ಸ್ವಲ್ಪ ಈಸಿ ಅನಿಸ್ತು. ಹಾಗೆ ಹಿಂದೆ ನಮ್ಮ ಅಣ್ಣ ಕೂಡ ಬರ್ತಾ ಇದ್ದಾನೆ. ಸೊ ಡೈರೆಕ್ಟ್ ನಾವು ಇಸ್ಕಾನ್ ಟೆಂಪಲಲ್ಲೇ ಭೇಟಿಯಾಗಿ ಇವಾಗ ಜೊತೇಲಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಪ್ರೀತಿ ಗುಂಡ ಹಾಯ್. ಅವ್ರಿಗೆ ಕನ್ನಡ ಬರಲ್ಲ ಔಟ್ ಸೈಡ್. ಹಾಂ ಬ್ಯಾಗ್ ಇಟ್ಟೇ ಬರಬೇಕಿತ್ತು ಸರ್. ದೇವ್ರು ಕೊಡಕ್ಕ 2 ಲಕ್ಷ ತಂದಿದ್ದೀನಿ. 2 ಲಕ್ಷದ 1 ರೂಪಾಯಿ ಇಕ್ಬೇಕು, 1 ರೂಪಾಯಿ ನಾನು ಕೊಡ್ತೀನಿ ಬಿಡಿ. ಕಡೆ ತೋರ್ಸೆ ನಮ್ಮ ಗುಂಡನ್ನ. ಗುಂಡ ಅಯ್ಯೋ ಖುಷಿ ಅದಕ್ಕೀಗ. ನಾನೇ ಬತ್ತಿಲ್ಲ.
ಅಯ್ಯೋ ಲೇ ಬಾ ಒನ್ ನಾವು ಒನ್ ಒನ್ ನಾವು ಒನ್ ಬಾ ಬಾ ಇಲ್ಲಿ ನಿದ್ದೆ ಮಾಡಿದ್ದಿದ್ರಂತೆ ಇವನ್ನ ಈ ರೀತಿ ಇದು ಮಾಡೋಕ್ಕಾಯ್ತಿಲ್ಲ ನೋಡ್ಕೊಂಬ ಹತ್ತು ಕಾಲು ನಡಿಯಮ್ಮ ಮುಂದಕ್ಕೆ ದರ್ಶನ ಎಲ್ಲ ಆದಮೇಲೆ ಇವಾಗ ಆಚೆ ಬಂದ್ವಿ. ಸೊ ಒಳಗಡೆ ನಮಗೆ ವೀಡಿಯೋ ಮಾಡೋದಕ್ಕೆ ಅಥವಾ ಫೋಟೋ ತೆಗೆಯೋದಕ್ಕೆ ಅವಕಾಶ ಇಲ್ಲದೆ ಇರೋದ್ರಿಂದ ನಾನು ಅಷ್ಟು ವೀಡಿಯೋ ಮಾಡಿಲ್ಲ ಒಳಗೆ. ಸೊ ಇವಾಗ ದರ್ಶನ ಎಲ್ಲ ಮಾಡಿಕೊಂಡು ಆಚೆ ಬಂದಮೇಲೆ ಕೃಷ್ಣನ ವಿಗ್ರಹಗಳಂತೂ ತುಂಬಾ ಚೆನ್ನಾಗಿದ್ದು ಅಲ್ಲಿ. ಸೊ ಅದನ್ನೆಲ್ಲ ನೋಡ್ಕೊತಾ ಒಂದೊಂದೇ ನಾವು ಕೂಡ ಬರ್ತಾಯಿದ್ವಿ. ಅದರಲ್ಲೂ ಈ ಪುಟ್ಟ ಪುಟ್ಟ ಮೂರ್ತಿ ಇದೆಯಲ್ಲ ಕೃಷ್ಣಂದು, ಎಷ್ಟು ಚೆನ್ನಾಗಿದೆ ನೋಡಿ, ಕ್ಯೂಟಾಗಿದೆಯಲ್ಲ. ತೊಗೊಳ್ಬೇಕು ಅಂತ ಎಲ್ಲ ತುಂಬ ಅನಿಸ್ತಿತ್ತು. ಆ್ಯಂಡ್ ನನ್ನ ಹತ್ರ ಆಲ್ರೆಡಿ ಇತ್ತು. ಆ್ಯಂಡ್ ಎಲ್ಲ ನನ್ನ ಮಗ ಕೈಲಿ ಕೊಟ್ಟರೆ ಹೊಡೆದಾಕ್ಬಿಡ್ತಾನೆ ಅಂತೇಳಿ ಯಾವುದಾದ್ರೂ ಇಷ್ಟ ಆಗೋದು ಚೆನ್ನಾಗಿರೋದು ನೋಡೋಣ ಅಂಥೇಳಿ ಎಲ್ಲ ಕಡೆ ಹುಡುಕ್ತಾ ಇದ್ವಿ. ಆ್ಯಂಡ್ ನಮ್ಮಮ್ಮ ಕೂಡ ಎಲ್ಲ ನೋಡ್ತಾಯಿದ್ರು. ಆ್ಯಂಡ್ ಪೇಂಟಿಂಗ್ ತೊಗೋಬೇಕು ಅಂತ ನನಗೆ ಆಸೆ ಇತ್ತು. ಹಾಗಾಗಿ ಪೇಂಟಿಂಗ್ ಎಲ್ಲ ನೋಡಿದೆ, ತುಂಬ ಚೆನ್ನಾಗಿರೋ ಪೇಂಟಿಂಗ್ ಎಲ್ಲ ಇಟ್ಟಿದ್ದಾರೆ ಅಲ್ಲಿ. ಸೊ ನಮ್ಮ ಅಣ್ಣನೂ ನೋಡ್ತಿದ್ದ ಒಂದು ತೊಗೊಳ್ಳೋಣ ಅಂತೇಳಿ. ಒಂದು ರಾಧಾ ಮತ್ತು ಕೃಷ್ಣ ಫೋಟೋ ತೊಗೊಳ್ಳೋಣ ಅಂತ ನನಗನ್ನಿಸ್ತು. ಹಾಗಾಗಿ ಎಲ್ಲ ನೋಡ್ಕೊಂಡ್ವಿ. ಆ್ಯಂಡ್ ಅದೆಲ್ಲ ಕೆಲವೊಂದಷ್ಟು ಪರ್ಚೇಸ್ ಮಾಡಿದ್ವಿ. ಒಳಗಡೆನೆ ಎಲ್ಲ ಪರ್ಚೇಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಆಚೆ ಹೋಗ್ತಾಯಿದ್ವಿ. ಹಾಗೆ ನನ್ನ ಮಗನಿಗೂ ಕೂಡ ಎಲ್ಲ ತೋರಿಸ್ಕೊಂಡು ಅವನೊಂದು ತುಂಬಾ ಎಂಜಾಯ್ ಮಾಡ್ದ. ಹಾಗೆ ತುಂಬಾ ಆ್ಯಕ್ಟಿವ್ ಆಗಿ ಕೂಡ ಇದ್ದ. ನಾನು ಟೆಂಪಲ್ಗೆ ಹೋದಾಗ ನಿದ್ದೆ ಮಾಡಿಬಿಡ್ತಾನೆ ಅಂತ ಅಂದ್ಕೊಂಡೆ. ಬಟ್ ಅವನು ಫುಲ್ ನಿದ್ದೆ ಎಲ್ಲ ಹೋಗಿಸ್ಕೊಂಡು ಇಂಟ್ರೆಸ್ಟಾಗಿ ಎಲ್ಲ ನೋಡ್ತಿದ್ದ. ಸೊ ಅದೆಲ್ಲ ತೋರಿಸ್ಕೊಂಡು ಹಾಗೆ ಡೈರೆಕ್ಟ್ ನಾವು ಪ್ರಸಾದಕ್ಕೆ ಬಂದ್ವಿ. ಸೊ ಈ ಪ್ರಸಾದ ಅಂತೂ ಮಿಸ್ ಮಾಡೋಂಗೇ ಇಲ್ಲ ಬಿಡಿ ನಾವು, ಏಕೆಂದರೆ ಅಷ್ಟೊಂದು ಚೆನ್ನಾಗಿರುತ್ತೆ. ನಾವು ಯಾವಾಗೇ ಇಸ್ಕಾನ್ ಟೆಂಪಲ್ಗೆ ಬಂದ್ರೂ ಅಲ್ಲಿ ಪ್ರಸಾದ ತಿಂದೆ ಯಾರೂ ಬರಲ್ಲ ಆಚೆ, ಅಷ್ಟು ರುಚಿಯಾಗಿರುತ್ತೆ. ಹಾಗೆ ನಮಗೆ ಇಷ್ಟ ಆಗೋಂಥದ್ದು ಪೊಂಗಲ್ಲು ಎಲ್ಲ ನನ್ನ ಮಗನಿಗೂ ಕೂಡ ಸ್ವಲ್ಪ ಟೇಸ್ಟ್ ಮಾಡಿಸಿ ಹಾಗೆ ಅಲ್ಲೇ
ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಹಾಗೆ ಅದರಲ್ಲೂ ನನ್ನ ಮಗ ಅಂತೂ ತುಂಬ ಚೆನ್ನಾಗಿ ಆಟ ಆಡ್ದ ಅಂತ ಹೇಳ್ಬೋದು. ದೇವಸ್ಥಾನದಲ್ಲೆಲ್ಲ ಬಿಟ್ಟರೆ ಎತ್ಕೊಳ್ಳೋಕ್ಕೆ ಬರ್ತಾ ಇರಲಿಲ್ಲ. ಅಷ್ಟು ಕೆಳಗೆ ಬಿಡು ಬಿಡು ಅಂತ ಹೇಳಿ ಅಷ್ಟು ಓಡಾಡಿಕೊಂಡು ದೇವಸ್ಥಾನ ಸುತ್ತಮುತ್ತ ಎಲ್ಲ ಓಡಾಡೋದು ನೋಡಿದ್ರಲ್ಲ ನೀವೇ. ಸೊ ಅಷ್ಟು ಚೆನ್ನಾಗಿ ಖುಷಿಯಿಂದ ದೇವಸ್ಥಾನದ ಸುತ್ತ ಓಡಾಡ್ತಿದ್ದ. ಇನ್ನು ದೇವಸ್ಥಾನಕ್ಕೆ ಬರೋಕ್ಕೆ ಮುಂಚೆನೇ ಅವನಿಗೆ ನಿದ್ದೆ ಬಂದ್ಬಿಟ್ಟಿತ್ತು. ಅಷ್ಟರಲ್ಲಿ ದೇವಸ್ಥಾನಕ್ಕೆ ಬಂದಮೇಲೆ ಎಬ್ಬಿಸಿದಾಗ ತುಂಬ ಚೆನ್ನಾಗಿ ಆಟ ಆಡ್ದ. ಆ್ಯಂಡ್ ದೇವಸ್ಥಾನದಿಂದ ಆಚೆ ಹೋಗುವಾಗ ಮತ್ತೆ ಅವನಿಗೆ ನಿದ್ದೆ ಬಂದಿತ್ತು. ಆ್ಯಂಡ್ ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದ ನಿದ್ದೆ ಮಾಡಬೇಕು ಅಂತೇಳಿ. ಸೊ ಹಾಗಾಗಿ ಫಸ್ಟು ಮನೆಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಆ್ಯಂಡ್ ಮೆಟ್ರೋ ಹತ್ತಿದ ತಕ್ಷಣ ಅವನು ನಿದ್ದೆ ಮಾಡ್ದ. ಸೊ ಹಾಗಾಗಿ ನಾವು ಕೂಡ ಮನೆ ಕಡೆ ಹೊರಟ್ವಿ. ಸೊ ಇದು ಇವತ್ತಿನ ವ್ಲಾಗ್. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.